ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವಂತ ಲಕ್ಷಣ ಕಾಣ್ತಾ ಇದೆ ಅಂತ ದಾವಣಗೆರೆಯಲ್ಲಿ ಬಿಜೆಪಿಯ ಶಾಸಕರೇ ಹೇಳಿದ್ದಾರೆ. ಅಂತ ಒಂದು ಲಕ್ಷಣ ಕಂಡು ಬರ್ತಿದೆ ಅಂತ ಬಿಪಿ ಹರೀಶ್ ಹೇಳಿದ್ದಾರೆ. ಬಿವೈವಿಗೆ ಭಯ ಇದೆ, ಅದಕ್ಕಾಗಿ ಸಮಾವೇಶ ಮಾಡ್ತಿದ್ದಾರೆ. ಇದೆಲ್ಲ ಬಿಎಸ್ವೈ ಮತ್ತು ಅವರ ಮಕ್ಕಳ ಹಳೆಯ ಆಟಗಳು ಅಂತ ಬಿಪಿ ಹರೀಶ್ ಹೇಳಿದರು. ಸಮಾವೇಶ ಮಾಡ್ತಕ್ಕಂಥದ್ದು ಅರ್ಥ ಇಲ್ಲ. ಅವರು ಸಮಾವೇಶ ಮಾಡ್ತಾರೆ ಅಂದರೆ ಅವ್ರಿಗೆಲ್ಲೋ ರಾಷ್ಟ್ರೀಯ ನಾಯಕರು ನಮ್ಮ ಜೊತೆ ಇಲ್ಲೋ ಅಂತಕ್ಕಂಥ ಭಾವನೆ ಬಂದಿದೆ ಅವರಿಗೆ. ಹಾಗಾಗಿ ಅವ್ರು ಯಾವಾಗಲೂ ರಾಷ್ಟ್ರೀಯ ನಾಯಕರಿಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊತಾನೆ ಬಂದಿರೋದು. ಸನ್ಮಾನ್ಯ BS ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಭ್ರಷ್ಟಾಚಾರದಿಂದ ಮುಖ್ಯಮಂತ್ರಿ ಸ್ಥಾನ ಇಳಿಬೇಕಾದರೂ ಕೂಡ ಇದೇ ರೀತಿ ಮಠಮಾನ್ಯಗಳ ಜನರನ್ನು ಸೇರಿಸೋದು, ಎಲ್ಲರನ್ನೂ ಸೇರಿಸೋದು, ಇವ್ರಿಗೆ ಇದು ಹಳೆಯ ಆಟ. ನನಗೆ ಈಗ ಮತ್ತೆ ಹಳೆ ಆಟ ಮುಂದುವರಿಸಿರೋದು ನೋಡಿದರೆ ಅವ್ರಿಗೆ ರಾಷ್ಟ್ರೀಯ ನಾಯಕರು ಮುಂದುವರಿಸೋದ್ರ ಬಗ್ಗೆ ಅನುಮಾನ ಇರಬೇಕು. ಅದಕ್ಕೆ ಅವರು ಸಮಾವೇಶ ಮಾಡ್ಬೋದು. ನಮಗೇನು ಆ ಭಯ ಇಲ್ಲ, ನಾವು ಪ್ರಾಮಾಣಿಕವಾಗಿದ್ದೀವಿ. ನಮ್ದು ಇಷ್ಟೇ, ಪಕ್ಷ ದ್ರೋಹ ಮಾಡಿದಂಥವ್ರು, ಮ್ಯಾಚ್ ಫಿಕ್ಸಿಂಗ್ ಮಾಡಿದವರು, ಭ್ರಷ್ಟಾಚಾರಿಗಳನ್ನು ಎಲ್ಲರನ್ನು ತೊಲಗಿಸಿ ರಾಜ್ಯದ ಜನತೆ ಬಯಸಿದೆ. ಮುಂದಿನ ದಿನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭವಿಷ್ಯ ಇದೆ, ಒಳ್ಳೆ ನಾಯಕರು ಬೇಕು ಅಂತಕ್ಕಂಥ ಜನರ ಆಸೆ ಇದೆ. ಆ ರೀತಿ ನಡೆದುಕೊಳ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಮ್ಯಾಚ್ ಫಿಕ್ಸಿಂಗ್ ಮಾಡಿದರೆ ಯತ್ನಾಳು ಹಾಳಾಗಿ ಹೋಗಲಿ, ಯಡಿಯೂರಪ್ಪನ ಹಾಳಾಗಿ ಹೋಗಲಿ, ನನಗೇನು ಯತ್ನಾಳು ಹಿಂದಿರ್ತಕ್ಕಂಥವನಲ್ಲ. ನಾನು ಎಲ್ಲರೂ ಯಾವುದೋ ಒಂದು ಕಾರಣಕ್ಕೆ ಒಂದಾದರೂ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ, ಭ್ರಷ್ಟರನ್ನ ಮ್ಯಾಚ್ ಫಿಕ್ಸಿಂಗ್ ಮಾಡೋರನ್ನ ಯಾವತ್ತೂ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ. ಸಮಾವೇಶ